ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಮೇ ತಿಂಗಳ 10ನೇ ತಾರೀಕು ಸ್ಥಿರವಾಸರ ಅಂದರೆ ಶನಿವಾರ. ಈ ಶನಿವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ತ್ರಯೋದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಅಪರಾಹ್ನ 4:42 ಇರಲಿದೆ. ನಂತರ ಚತುರ್ದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಚಿತ್ತಾ ನಕ್ಷತ್ರ. ಇದು ಈ ದಿನ ರಾತ್ರಿ 2:34 ಇರಲಿದೆ. ನಂತರ ಸ್ವಾತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಸಂಜೆ 5:32 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಸಿದ್ಧಿಯೋಗ. ಇದು ಈ ದಿನ ರಾತ್ರಿ 3:59 ಇರಲಿದೆ. ನಂತರ ವ್ಯತಿಪಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 10:44 ಉಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7:34 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 1:54 ಮಧ್ಯಾಹ್ನ 3:29 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 5:33 ಬೆಳಿಗ್ಗೆ 6:27 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿನ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿನ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 8:01 ರಾತ್ರಿ 9:49 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 5:53 ಸೂರ್ಯಾಸ್ತ ಸಂಜೆ 6:34. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳಿಯೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ. ಅದಕ್ಕಾಗಿಯೇ ಈ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ನಾವು ಮಾಡುವಂತಹ ಕೆಲಸ, ನಮ್ಮ ಕರ್ಮ, ನಮ್ಮ ವೃತ್ತಿ, ನಮ್ಮ ಶ್ರಮ ಏನಿದೆ ಇದಕ್ಕೆ ಬರುವಂತಹ ಫಲಿತಾಂಶಗಳು ಸ್ಥಿರವಾಗಿರುತ್ತೆ. ಆದರೆ ಸ್ವಲ್ಪ ನಿಧಾನ ಆಗ್ಬೋದು. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಕೆಲಸಗಳು ನಿಧಾನ ಆಗುತ್ತೆ, ಅದರಿಂದ ಬರುವಂತಹ ಫಲಿತಾಂಶಗಳು ಕೂಡ ನಿಧಾನ ಆಗುತ್ತೆ. ಆದರೆ ಅದು ಕೊಡುವಂತಹ ಫಲಿತಾಂಶ ಮಾತ್ರ ಶಾಶ್ವತವಾಗಿರುತ್ತೆ, ಸ್ಥಿರವಾಗಿರುತ್ತೆ.
ಹಾಗಾಗಿ ಸಹನೆಯಿಂದ, ಶಾಂತಿಯಿಂದ ನಮ್ಮ ಕೆಲಸಗಳನ್ನು ಈ ದಿನ ಮುಂದುವರಿಸಬೇಕು ಅನ್ನುವಂಥದ್ದು. ಅದರಲ್ಲೂ ಈ ಸ್ಥಿರವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಕೆಲವರು ನೋಡಿ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡ್ತಾರೆ. ಇದು ಸ್ಥಿರವಾಗಿರುವಂಥದ್ದು. ಅಂದರೆ ಈ ಸಾಧನೆ ನಮ್ಮ ಜೀವಿತದ ಕೊನೆಯ ಅವಧಿಯವರೆಗೂ ಕೂಡ ಇರುವಂಥದ್ದು. ಹಾಗಾಗಿನೇ ಆಧ್ಯಾತ್ಮಿಕ ಸಾಧನೆಗೆ ಈ ದಿನ ಚೆನ್ನಾಗಿದೆ. ಇನ್ನು ಕೆಲವರು ತಂತ್ರವಿದ್ಯೆಯನ್ನು ಕಲಿತಾರೆ. ಯಂತ್ರ, ಮಂತ್ರ, ತಂತ್ರ ಇತ್ಯಾದಿ ವಿದ್ಯೆಗಳನ್ನು ಕಲಿಯುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲಕರವಾಗಿದೆ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು, ಚಟುವಟಿಕೆಗಳನ್ನು, ಪ್ರಯಾಣವನ್ನು ಆದಷ್ಟು ಗುರುಹೋರಾದಲ್ಲಿ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಬೆಳಿಗ್ಗೆ 6:59 ಬೆಳಿಗ್ಗೆ 8:02 ಇನ್ನು ಮಧ್ಯಾಹ್ನ 2:22 ಮಧ್ಯಾಹ್ನ 3:26 ಹಾಗೆ ರಾತ್ರಿ 9:25 ರಾತ್ರಿ 10:22 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಹಾಗೆ ಈ ದಿನ ಇರುವಂಥ ಶನಿಹೋರ ಸ್ವಲ್ಪ ನಿಧಾನಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿಹೋರದಲ್ಲಿ ಆರಂಭ ಮಾಡಬೇಡಿ. ಇದು ಬೇಗ ಅಂದರೆ ಶೀಘ್ರವಾದ ಫಲಿತಾಂಶಗಳನ್ನು ತರಲ್ಲ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 5:56 ಬೆಳಿಗ್ಗೆ 6:59 ಹಾಗೆ ಮಧ್ಯಾಹ್ನ 1:19 ಮಧ್ಯಾಹ್ನ 2:22 ಇನ್ನು ರಾತ್ರಿ 8:29 ರಾತ್ರಿ 9:25 ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ. ಹಾಗೆ ಈ ದಿನ ಇರುವಂಥ ಕುಜಹೋರ ತುಂಬ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ಸಾಹಸ ಕೆಲಸಗಳನ್ನು ಮಾಡುವಂಥ ಇಲಾಖೆಗಳು, ಈ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಹಾಗೆ ಅಗ್ನಿಶಾಮಕ ದಳ ಇರ್ಬೋದು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರ್ಬೋದು, ಇಂಥವ್ರಿಗೆ ಈ ದಿನ ನಿಮ್ಮ ಶ್ರಮಕ್ಕೆ ಮೀರಿದಂತಹ ಒಂದು ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಒಳ್ಳೆಯ ಸ್ಥಾನಮಾನ, ಒಳ್ಳೆಯ ಹೆಸರು ಸಿಕ್ಕುವಂಥ ಸಂದರ್ಭ. ಹಾಗೆ ಈ ಜುಡಿಷಿಯರಿ ಜಡ್ಜ್ಮೆಂಟ್ ವಿಚಾರದಲ್ಲೂ ಕೂಡ, ಈ ನ್ಯಾಯಾಲಯದ ಪ್ರಕರಣದಲ್ಲೂ ಕೂಡ ಈ ದಿನ ನಿಮಗೆ ಸ್ವಲ್ಪ ಸಮಾಧಾನ ಇರುತ್ತೆ. ಆದ್ದರಿಂದಲೇ ಕುಜಹೋರಾದಲ್ಲಿ ಇಂತಹ ಕೆಲಸಗಳನ್ನು ನೀವು ಆರಂಭ ಮಾಡಬೇಕು. ಇದು ಈ ದಿನ ಬೆಳಿಗ್ಗೆ 8:02 ಬೆಳಿಗ್ಗೆ 9:06 ಇನ್ನು ಅಪರಾಹ್ನ 3:26 ಅಪರಾಹ್ನ 4:29 ಹಾಗೆ ರಾತ್ರಿ 10:22 ರಾತ್ರಿ 11:19 ಕುಜಹೋರ ಇರುವಂಥ ಸಮಯ. ಇಲ್ಲಿ ನೀವು ಈ ಸಾಹಸದ ಕೆಲಸಗಳನ್ನು, ಸ್ಪರ್ಧೆಯ ಕೆಲಸಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮುಂದುವರಿಸ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ರವಿಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ರಾಜಕಾರಣಿಗಳು ಯಾವುದೇ ರೀತಿಯ ಚಟುವಟಿಕೆಗಳನ್ನಾಗಲಿ, ಯಾವುದೇ ಪ್ರಯಾಣವನ್ನಾಗಲಿ ರವಿಹೋರದಲ್ಲಿ ಮಾಡಬೇಡಿ. ಇನ್ನು ಹಿರಿಯರನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಹಿರಿಯ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು. ಇದು ಯಾವುದನ್ನು ಕೂಡ ಈ ದಿನ ರವಿಹೋರದಲ್ಲಿ ಮಾಡಬೇಡಿ. ರವಿಹೋರ ಇರುವಂಥ ಸಮಯ ಬೆಳಿಗ್ಗೆ 9:06 ಬೆಳಿಗ್ಗೆ 10:09 ಇನ್ನು ಅಪರಾಹ್ನ 4:29 ಸಂಜೆ 5:32 ಹಾಗೆ ರಾತ್ರಿ 11:18 ರಾತ್ರಿ 12:15 ರವಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ನೀವು ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಶ್ರೀ ವೇದವ್ಯಾಸ ಜಯಂತಿಯನ್ನು ಆಚರಣೆ ಮಾಡುವಂಥ ದಿನ ಇದು. ಇನ್ನು ನಾಳೆ ಚಾಂದ್ರ ನೃಸಿಂಹ ಜಯಂತಿ ಇರುವಂತಹ ದಿನ. ಇನ್ನು ನಾಳಿದ್ದು ಸೋಮವಾರ ಹುಣ್ಣಿಮೆ, ಇದು ಬುದ್ಧ ಪೂರ್ಣಿಮೆ ಮತ್ತು ಕೂರ್ಮ ಜಯಂತಿಯನ್ನು ಆಚರಿಸುವಂಥ ದಿನ. ಹಾಗಾಗಿ ವೈಶಾಖ ಮಾಸದ ಶುಕ್ಲ ಪಕ್ಷ ಹಲವು ವಿಶೇಷತೆಗಳನ್ನು ಒಳಗೊಂಡಿರುವಂಥದ್ದು. ಅದರಲ್ಲೂ ಈ ದಿನ ವೇದವ್ಯಾಸ ಜಯಂತಿ. ವೇದವ್ಯಾಸರ ಬಗ್ಗೆ ತಮಗೆ ಗೊತ್ತಿದೆ. ಇಲ್ಲಿ ವ್ಯಾಸರ ಹಿಂದೆಯೇ ವೇದ ಅನ್ನುವಂಥ ಒಂದು ಪದ ಸೇರಿಕೊಂಡಿರುವಂಥದ್ದು. ಅಂದರೆ 4 ವೇದಗಳನ್ನು ಕೊಟ್ಟಂತಹ ಮಹನೀಯರು. ಅಂದರೆ ವೇದಗಳನ್ನು 4 ಭಾಗಗಳನ್ನಾಗಿ ಮಾಡಿದಂಥವರು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅನ್ನುವಂಥ ವೇದಗಳನ್ನೇ ವಿಂಗಡಿಸಿ ಬರೆದಂಥವರು ವೇದವ್ಯಾಸರು.
ಮಹಾಭಾರತವನ್ನು ರಚಿಸಿದಂಥವರು ವ್ಯಾಸರು. ಹಾಗಾಗಿನೇ ಹಿಂದೂ ಧರ್ಮದ ಪ್ರಚಾರಕ್ಕಾಗಿ ವೇದವ್ಯಾಸರು ಹಲವಾರು ಬಾರಿ ಅವತಾರಗಳನ್ನು ತಾಳಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಧರ್ಮ ಪ್ರಚಾರಕ್ಕಾಗಿ ವೇದವ್ಯಾಸರ ಕೊಡುಗೆ ಅತ್ಯಮೂಲ್ಯವಾಗಿ ಇರುವಂಥದ್ದು. ಹಾಗಾಗಿ ವೇದವ್ಯಾಸರು ವೈಶಾಖ ಮಾಸದ ಶುಕ್ಲ ಪಕ್ಷದ ಶುದ್ಧ ತ್ರಯೋದಶಿಯ ದಿನ ಯಮುನಾ ದ್ವೀಪದಲ್ಲಿ ಪ್ರಾದುರ್ಭವಿಸಿದರು ಅನ್ನುವಂಥ ನಂಬಿಕೆ ಇದೆ. ಆದ್ದರಿಂದಲೇ ಅವರಿಗೆ ದ್ವೈಪಾಯನ ಅನ್ನುವಂಥ ಹೆಸರು ಪ್ರಾಪ್ತಿಯಾಗಿದೆ. ಇನ್ನು ಋಷಿಗಳ ಆಹಾರ ಅನ್ನಿಸಿರುವಂಥ ಈ ಬೋರೆ ಹಣ್ಣೇನಿದೆ ಅದನ್ನು ಬದರಿ ಹಣ್ಣು ಅಂತ ಹೇಳ್ತಾರೆ, ಬದರಿ ಫಲ ಅಂತ ಹೇಳ್ತಾರೆ. ಅದನ್ನು ನೀಡುವಂಥ ಮರಗಳ ಪ್ರದೇಶವನ್ನೇ ಆಶ್ರಮ ರೂಪದಲ್ಲಿ ಅವರು ಸ್ವೀಕರಿಸಿದ್ದರಿಂದ ಅವರಿಗೆ ಬಾದರಾಯಣ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇನ್ನು ವೇದಗಳನ್ನು ವಿಕರ್ಷಣ ಮಾಡಿದ್ರಿಂದ, ವಿಭಾಗವನ್ನು ಮಾಡಿದ್ರಿಂದ ಅವರಿಗೆ ಕೃಷ್ಣ ಅನ್ನುವಂಥ ಹೆಸರು ಕೂಡ ಬಂದಿದೆ. ಹಾಗಾಗಿನೇ ವೇದವಿದ್ಯೆ ಯಾರಿಗೆ ಎಟುಕಲಾರದೋ ಅಂಥವ್ರಿಗೂ ಕೂಡ ಜ್ಞಾನದಲ್ಲಿ ಮೋಕ್ಷದಲ್ಲಿ ಅರ್ಹತೆ ಇರೋದರಿಂದ ಅವರ ಜ್ಞಾನಕ್ಕಾಗಿ ಮಹಾಭಾರತ, ಭಾಗವತ ಇತ್ಯಾದಿ ಸಾತ್ವಿಕ ಪುರಾಣಗಳನ್ನು ರಚಿಸಿದಂಥವರು ವೇದವ್ಯಾಸರು. ಹಾಗೆ ಈ ವೇದವ್ಯಾಸರನ್ನು ಭಗವಾನ್ ನಾರಾಯಣನ ಅವತಾರ ಅಂತ ಹೇಳಿ ಕೂಡ ಕರೆಯುವಂಥದ್ದು. ಹಾಗಾಗಿನೇ ಪರಾಶರರಿಂದ ಸತ್ಯವತಿಯಲ್ಲಿ ವ್ಯಾಸರೂಪದಿಂದ ಪ್ರಕಟರಾದರು ಈ ವೇದವ್ಯಾಸರು. ಇನ್ನು ವ್ಯಾಸರು ಋಗ್ವೇದವನ್ನು 24 ಶಾಖೆಗಳಲ್ಲಿ ವಿಭಾಗ ಮಾಡಿದಂಥವರು. ಇಲ್ಲಿ ತಮ್ಮ ಶಿಷ್ಯರಾದಂತಹ ಪೈಲರನ್ನು ಆ ಋಗ್ವೇದದ ಪ್ರಸಾರಕ್ಕಾಗಿ ನಿಯೋಜನೆ ಮಾಡಿದ್ರು. ಇನ್ನು ಯಜುರ್ವೇದವನ್ನು 101 ಶಾಖೆಗಳಲ್ಲಿ ವಿಭಾಗ ಮಾಡಿದ್ರು. ಆ ವಿಭಕ್ತ ಶುಕ್ಲ ಯಜುರ್ವೇದಕ್ಕೆ ಸೂರ್ಯನನ್ನು, ಕೃಷ್ಣ ಯಜುರ್ವೇದಕ್ಕೆ ವೈಶಂಪಾಯನರನ್ನು ಪ್ರಸಾರಕ್ಕಾಗಿ ನಿಯೋಜಿಸಿದರು. ಇನ್ನು ಈ ಶುಕ್ಲ ಯಜುರ್ವೇದವನ್ನೇ ಸೂರ್ಯನಾರಾಯಣನ ಉಪಾಸನೆಯಿಂದ ಯಾಜ್ಞವಲ್ಕ್ಯರು ಪಡ್ಕೊಂಡ್ರು ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಸಾಮವೇದವನ್ನು 1000 ಶಾಖೆಗಳಲ್ಲಿ ವಿಭಾಗ ಮಾಡಿ ಆ ವಿಭಕ್ತ ವೇದದ ಪ್ರಸಾರಕ್ಕಾಗಿ ಜೈಮಿನಿ ಮುನಿಯನ್ನು ನಿಯೋಜನೆ ಮಾಡಿದ್ರು. 12 ಶಾಖೆಗಳಲ್ಲಿ ವಿಭಾಗಗಳನ್ನು ಹೊಂದಿರುವಂಥ ಅಥರ್ವಣ ವೇದದ ಪ್ರಸಾರಕ್ಕಾಗಿ ಸುಮಂತುವನ್ನು ಭಗವಾನ್ ವೇದವ್ಯಾಸರು ನಿಯೋಜನೆ ಮಾಡಿದ್ರು. ವೈವತ್ಸರ ಮನ್ವಂತರದ 28ನೇ ದ್ವಾಪರ ಯುಗದಲ್ಲಿ ಅವತರಿಸಿದಂತಹ ಈ ವೇದ ವಿಭಾಗ ಕಾರ್ಯವನ್ನು ವ್ಯಾಸರು ಪೂರ್ಣಗೊಳಿಸಿದರು. ಬ್ರಹ್ಮದೇವರ ಸದನವೆನಿಸಿದಂತಹ ಮೇರು ಪರ್ವತದಲ್ಲಿ ವಿರಾಜಮಾನರಾಗಿ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ವಿಭಕ್ತ ವೇದಗಳನ್ನು ಉಪದೇಶ ಮಾಡಿದ್ರು. ಅವುಗಳ ಅರ್ಥವನ್ನು ನೀಡಿದ್ರು. ನಿರ್ಣಯಕ್ಕಾಗಿ ಯುಕ್ತಿ ಪ್ರಧಾನವಾದಂತಹ ಬ್ರಹ್ಮಸೂತ್ರವನ್ನು ಕೂಡ ಇವರು ರಚನೆ ಮಾಡಿದ್ರು. ಹಾಗಾಗಿ ಬಹಳ ವಿಶೇಷವಾಗಿ ಈ ವೇದಗಳನ್ನು 4 ಭಾಗ ಮಾಡಿದ್ದು ವೇದವ್ಯಾಸರ ಸಾಧನೆ. ಇನ್ನು ಮಹಾಭಾರತವನ್ನು ರಚನೆ ಮಾಡಿ ಮನುಷ್ಯ ಲೋಕದಲ್ಲಿ ಅದರ ಪ್ರಸಾರಕ್ಕಾಗಿ ವೈಶಂಪಾಯನರನ್ನು ನಿಯೋಜನೆ ಮಾಡಿದ್ರು. ಮನುಷ್ಯ ಗಂಧರ್ವಾದಿ ವರ್ಗದಲ್ಲೂ ಕೂಡ ಅದರ ಪ್ರಸಾರಕ್ಕಾಗಿ ತನ್ನ ಪುತ್ರನಾದಂತಹ ಶುಕರನ್ನು ನೇಮಿಸಿದ್ರು. ನಾರದರಿಗೆ ಮಹಾಭಾರತಾದಿಗಳ ಪಾಠ ಹೇಳಿ ದೇವಲೋಕದಲ್ಲಿ ಅವುಗಳ ಪ್ರಚಾರಕ್ಕಾಗಿ ನಾರದರನ್ನು ನಿಯೋಜನೆ ಮಾಡಿದ್ರು. ಇನ್ನು ರೋಮಹರ್ಷಣ ಅನ್ನುವಂಥ ಒಬ್ಬ ಸೂತ ಸಮುದಾಯದವರನ್ನು ಸೃಜನೆ ಮಾಡಿ ಮಹಾಭಾರತ, ರಾಮಾಯಣ, ಭಾಗವತಾದಿಗಳ ಪ್ರಸಾರಕ್ಕಾಗಿ ಅವರನ್ನು ನಿಯೋಜನೆ ಮಾಡಿದ್ರು. ಇನ್ನು ಸನತ್ ಕುಮಾರ ಮೊದಲಾದವರನ್ನು ಯೋಗಶಾಸ್ತ್ರದ ಪ್ರವರ್ತಕರನ್ನಾಗಿ ನಿಯೋಜನೆ ಮಾಡಿದ್ರು. ಇನ್ನು ಈ ಕರ್ಮಯೋಗಶಾಸ್ತ್ರದ ಪ್ರವರ್ತಕರನ್ನಾಗಿ ಭೃಗು ಮೊದಲಾದ ಋಷಿಗಳನ್ನು ನಿಯೋಜನೆ ಮಾಡಿದ್ರು. ಕರ್ಮಕಾಂಡದ ಅರ್ಥಗಳನ್ನು ನಿರ್ಣಯ ಮಾಡೋದಕ್ಕೆ ಅನುಕೂಲಕರವಾದಂಥ ನ್ಯಾಯ ಪ್ರಧಾನ ಕರ್ಮ ಮೀಮಾಂಸಾ ಶಾಸ್ತ್ರವನ್ನು ತಮ್ಮ ಶಿಷ್ಯನಾದಂತಹ ಜೈಮಿನಿಯಿಂದ ಮಾಡಿಸಿದ್ರು. ದೇವತಾಕಾಂಡದ ಅರ್ಥ ನಿರ್ಣಯಕ್ಕೆ ಅನುಕೂಲವಾಗುವಂತಹ ದೇವಮೀಮಾಂಸಾ ಶಾಸ್ತ್ರದ ಆದಿ ಅಂತ್ಯ ಭಾಗಗಳನ್ನು ತಾವು ರಚನೆ ಮಾಡಿ ಉಳಿದ ಭಾಗಗಳನ್ನು ಶೇಷ ಪೈಲರಿಂದ ಮಾಡಿಸಿದ್ರು. ಇನ್ನು ಪಶುಪತಿ ಪ್ರಣೀತವಾದಂತಹ ಪಾಶುಪತ ಶಾಸ್ತ್ರವನ್ನು ಆಧರಿಸಿ ಶಿವಪಾರಮ್ಯ ಪರವಾದಂತಹ ಶೈವ ಪುರಾಣಗಳನ್ನು ವೇದವ್ಯಾಸರು ರಚನೆ ಮಾಡಿದ್ರು. ಪಂಚರಾತ್ರಾಗಮನವನ್ನು ಆಧರಿಸಿ ವಿಷ್ಣು ಪಾರಮ್ಯ ಪರವಾದಂತಹ ಸಾತ್ವಿಕ ಪುರಾಣಗಳನ್ನು ತತ್ವಜ್ಞಾನಕ್ಕಾಗಿ ರಚನೆ ಮಾಡಿದ್ರು. ವೇದಗಳಲ್ಲಿ ಮೇಲ್ನೋಟಕ್ಕೆ ಕಾಣುವಂಥ ಅರ್ಥಗಳನ್ನು ಆಧರಿಸಿ ಇನ್ನಿತರ ಪುರಾಣ ಸಮುದಾಯಗಳನ್ನು ರಚನೆ ಮಾಡಿದ್ರು. ಹಾಗಾಗಿ ಇವರ ವ್ಯಾಪಕವಾದಂಥ ಸುವ್ಯವಸ್ಥಿತವಾದಂಥ ಜ್ಞಾನ ಪ್ರಸಾರ ಕಾರ್ಯದಿಂದ ಗೌತಮರ ಶಾಪದಿಂದ ಜ್ಞಾನ ಸಂಪತ್ತನ್ನು ಕಳ್ಕೊಂಡ್ರು. ಹಾಗಾಗಿನೇ ವೇದವ್ಯಾಸರು ಐತಿಹಾಸಿಕ ಘಟನಾವಳಿಗಳನ್ನು ಮೊದಲ ಬಾರಿಗೆ ಗ್ರಂಥ ರಚನೆಯ ರೂಪದಲ್ಲಿ ಮಾಡಿದಂಥವರು. ಹಾಗಾಗಿ ವೇದವ್ಯಾಸರು ಐತಿಹಾಸಿಕ ಪುರುಷರಾದಂತಹ ಧೃತರಾಷ್ಟ್ರ, ಪಾಂಡು ಮೊದಲಾದವರು ಜನಿಸುವುದಕ್ಕಿಂತ ಮೊದಲೇ ಅವರ ಪುತ್ರರ ಚರಿತ್ರೆಯನ್ನು ದಿವ್ಯ ಜ್ಞಾನ ಚಕ್ಷಸ್ಸಿನಿಂದ ನೋಡಿ ಅದರ ಬಗ್ಗೆ
ಐತಿಹಾಸಿಕ ಗ್ರಂಥವೆನಿಸಿರುವಂತಹ ಮಹಾಭಾರತವನ್ನು ರಚನೆ ಮಾಡಿದ್ರು. ಹೀಗಾಗಿ ವೇದವ್ಯಾಸರು ಸರ್ವಜ್ಞರಾದಂತಹ ಭಗವಾನ್ ನಾರಾಯಣ ಸ್ವರೂಪ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಈ ದೃಷ್ಟಿಯಿಂದ ಮಹಾಭಾರತ ಬಹಳ ವಿಶೇಷ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥದ್ದು. ಇಲ್ಲಿ ನೋಡಿ, ಮಹಾಭಾರತದಲ್ಲಿ ಒಂದು ವೀಕ್ಷಕ ವಿವರಣೆ ಇದೆ. ಅಂದರೆ ಮಹಾಭಾರತದ ಯುದ್ಧದ ಸಮಗ್ರ ವಾರ್ತೆಯನ್ನು ಸುವ್ಯವಸ್ಥಿತವಾಗಿ ತಮ್ಮ ಶಿಷ್ಯರಾದಂತಹ ಸಂಜಯನ ಮೂಲಕ ಧೃತರಾಷ್ಟ್ರನಿಗೆ ತಲುಪಿಸುವಂಥ ಒಂದು ವ್ಯವಸ್ಥೆ. ಧೃತರಾಷ್ಟ್ರ ಕುರುಡ, ಅವನಿಗೆ ನೋಡಲಿಕ್ಕಾಗಲ್ಲ. ಆದರೆ ಆ ಯುದ್ಧ ರಂಗದಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು ಸಂಜಯ ಒಂದು ಕಾಮೆಂಟ್ರಿ ರೂಪದಲ್ಲಿ, ವೀಕ್ಷಕ ವಿವರಣೆಯ ರೂಪದಲ್ಲಿ ಧೃತರಾಷ್ಟ್ರನಿಗೆ ತಲುಪಿಸುವಂಥದ್ದು. ಹಾಗಾಗಿ ಸಂಜಯನಿಗೆ ಒಂದು ದಿವ್ಯ ದೃಷ್ಟಿಯನ್ನು ದಯಪಾಲಿಸಿದಂಥದ್ದು. ಹಾಗೆ ಒಂದು ವೀಕ್ಷಕ ವಿವರಣೆಯ ಪರಿಕಲ್ಪನೆಯನ್ನು ನೀಡಿದಂಥವರು ಭಗವಾನ್ ವೇದವ್ಯಾಸರು. ಅಂತಹ ಮಹಾಮಹಿಮರನ್ನು ಈ ದಿನ ಸ್ಮರಣೆ ಮಾಡುವಂಥದ್ದು. ಹಾಗೆ ಮಕ್ಕಳು ಈ ದಿನ ವೇದವ್ಯಾಸರನ್ನು ಸ್ಮರಣೆ ಮಾಡಿದ್ರೆ ಸಾಕು, ಅವರ ಜ್ಞಾನ ಭಂಡಾರ ಮಕ್ಕಳಿಗೆ ಬರುತ್ತೆ. ಅಂದರೆ ನಮ್ಮ ಸಂಸ್ಕೃತಿ, ನಮ್ಮ ಪುರಾಣ, ನಮ್ಮ ಧರ್ಮ ಗ್ರಂಥಗಳ ಬಗ್ಗೆ ಮಕ್ಕಳಿಗೆ ಒಲವು ಮೂಡುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಭಗವಾನ್ ವೇದವ್ಯಾಸರನ್ನ ಈ ದಿನ ಸ್ಮರಣೆ ಮಾಡೋಣ. ಅವರ ಆಶೀರ್ವಾದದ ದಿವ್ಯ ಮಂತ್ರಾಕ್ಷತ ಫಲಗಳನ್ನು ನಾವು ಪಡ್ಕೊಳ್ಳೋಣ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಕನ್ಯಾ ರಾಶಿಯಲ್ಲಿರುವಂಥ ಚಂದ್ರ 6ರ ಸ್ಥಾನದಲ್ಲಿರ್ತಾನೆ. ಹಾಗಾಗಿನೇ ಈ ದಿನದಲ್ಲಿ ಒಂದು ವಿಶೇಷವಾದ ಕೆಲಸ ನಡೆಯುವಂಥ ಸಾಧ್ಯತೆ ಇದೆ. ನಿಗದಿಪಡಿಸಿದಂಥ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗುತ್ತೆ. ಹಾಗೆ ಈ ದಿನ ವ್ಯವಹಾರದಲ್ಲಿ ತುಂಬ ಅನುಕೂಲಕರವಾದಂತಹ ವಾತಾವರಣವಿದೆ. ಆದ್ದರಿಂದಲೇ ನಿಮ್ಮ ವ್ಯಾಪಾರ, ವ್ಯವಹಾರ ಚಟುವಟಿಕೆಗಳು ನಿರ್ದಿಷ್ಟ ಗುರಿಯತ್ತ ತಲುಪುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಹಾಗೆ ಕೆಲಸಗಳನ್ನು ತುಂಬ ಜವಾಬ್ದಾರಿಯುತವಾಗಿ ಮಾಡ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬಹಳ ಚೆನ್ನಾಗಿದೆ ಈ ದಿನದಲ್ಲಿ. ಇನ್ನು ಉದ್ಯಮಿಗಳಿಗೆ ಒಂದು ರೀತಿಯ ಅದೃಷ್ಟ, ಏಕೆಂದರೆ ವ್ಯಾಪಾರದಲ್ಲಿ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಇನ್ನು ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಈ ದಿನ ಒಳ್ಳೆಯ ಪರಿಹಾರ ಸಿಕ್ಕುವಂಥದ್ದು. ಜೊತೆಗೆ ಈ ದಿನದಲ್ಲಿ ಯಾವುದೇ ವಿಚಾರದಲ್ಲೂ ಕೂಡ ನಿಮ್ಮಲ್ಲಿರುವಂಥ ಒಂದು ಅನುಮಾನ, ಜಿಜ್ಞಾಸೆ, ಇದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ಈ ದಿನ ಭಾವೋದ್ವೇಗಕ್ಕೆ ಒಳಗಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಿಮ್ಮ ಶಕ್ತಿ, ಸಾಮರ್ಥ್ಯ, ವಿವೇಚನೆ, ವಿವೇಕ ಇದಕ್ಕೆ ಮೀರಿದಂತಹ ಕೆಲಸಕ್ಕೆ ಕೈ ಹಾಕಬೇಡಿ. ಇದ್ದುದರಲ್ಲೇ ತೃಪ್ತಿ ಸಿಗಬೇಕು, ಅದರಲ್ಲೇ ಒಂದು ಸಂತೋಷ ಸಿಗಬೇಕು, ಅಂತಹ ಒಂದು ಕೆಲಸವನ್ನು ಮುಂದುವರಿಸಿ. ಇನ್ನು ಈ ದಿನ ಸ್ವಲ್ಪ ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ, ನಿಯಂತ್ರಣದಲ್ಲಿರಲಿ. ಹಾಗೆ ಆರೋಗ್ಯವಾಗಿರ್ತೀರಿ, ಚೈತನ್ಯದಾಯಕವಾಗಿರ್ತೀರಿ, ತುಂಬ ಎನರ್ಜಿ ಇದೆ, ಅದನ್ನು ಸಮರ್ಪಕವಾಗಿ ಸರಿಯಾಗಿ ಬಳಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡೋದ್ರಿಂದ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಈ ದಿನ ಒಳ್ಳೆಯ ಫಲ ಇದೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ತೊಡಕುಗಳಿರ್ಬೋದು. ಎಲ್ಲ ಒಂದು ಕಡೆ ಸಮಸ್ಯೆಗಳನ್ನು ಮೈಮರೆತು ಕೂತಿದ್ದೀರಿ. ಅದರಿಂದ ಅದು ನಿಮಗೆ ಸ್ವಲ್ಪ ಭಯಾನಕವಾಗಿ ಕಾಣಿಸ್ಬೋದು. ಆದರೆ ನಿಧಾನವಾಗಿ ಯೋಚನೆ ಮಾಡಿದ್ರೆ ಅಂಥ ಸಮಸ್ಯೆಗಳಿಗೂ ಕೂಡ ಈ ದಿನ ಪರಿಹಾರ ಲಭ್ಯವಾಗುತ್ತೆ. ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅಂಥ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ ಈ ದಿನದಲ್ಲಿ. ಹಾಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತಹ ಪ್ರಯತ್ನಗಳು ಒಳ್ಳೆಯ ಫಲವನ್ನೇನೋ ನೀಡುತ್ತೆ. ಆದರೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಸ್ಪರ್ಧೆಗಳು ಜಾಸ್ತಿ ಇರುವಂಥದ್ದು, ಅನ್ಹೆಲ್ತಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಅಧಿಕಾರಿಗಳಿಂದ, ನಿಮ್ಮ ಸಹವರ್ತಿಗಳಿಂದ, ಸಹೋದ್ಯೋಗಿಗಳಿಂದ ಪ್ರಶಂಸೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಇದು ನಿಮ್ಮ ಒಂದು ಕೆಲಸದ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಹಾಗೆ ಈ ದಿನ ಸಹೋದರರ ಜೊತೆಯಲ್ಲಿ ತುಂಬ ಸ್ನೇಹದಿಂದ ಇರಬೇಕಾಗತ್ತೆ. ಏನೇ ತಪ್ಪು ಒಪ್ಪುಗಳಿರಲಿ, ಭಿನ್ನಾಭಿಪ್ರಾಯಗಳಿರಲಿ, ಅದನ್ನು ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಸಾಧ್ಯ ಆದಷ್ಟು ಬಹಳ ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ಶುಭ ಕಾರ್ಯಗಳ ಬಗ್ಗೆ, ಮನೆಯಲ್ಲಿ ಆಗಬೇಕಾಗಿರುವಂಥ ಕೆಲವೊಂದು ಕಾರ್ಯಕ್ರಮಗಳ ಬಗ್ಗೆ ವಿಶೇಷವಾದಂಥ ಪ್ರಯತ್ನಗಳಾಗುತ್ತೆ, ಪೂರ್ವ ಸಿದ್ಧತೆ ಇರುತ್ತೆ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಇನ್ನು
ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ ಅದು ಈ ದಿನ ನಿಮ್ಮನ್ನು ಸ್ವಲ್ಪ ಬಾಧಿಸುವಂಥದ್ದಾಗತ್ತೆ. ಹಾಗೆ ಈ ದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೇನಾದರೂ ವಿದ್ಯಾರ್ಥಿಗಳು ತೊಡಗಿಸ್ಕೊಂಡಿದ್ದರೆ ಅಲ್ಲಿ ಫಲಿತಾಂಶಗಳು ಸ್ವಲ್ಪ ನಿಧಾನ ಆಗುವಂಥದ್ದು. ಹಾಗಾಗಿ ನಿಮ್ಮ ಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ನಿಮ್ಮ ಮನಸ್ಸು ಸಂತುಷ್ಟವಾಗಿರಬೇಕು. ಅದಕ್ಕಾಗಿಯೇ ನಿಮ್ಮ ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿ. ಸಾಧಾರಣವಾಗಿ ಮನೆಯ ವಾತಾವರಣ ಸಂತೋಷದಾಯಕವಾಗಿ ಇರುತ್ತೆ, ಆದರೆ ನೀವೇ ಮಾಡಿಕೊಳ್ಳುವಂಥ ಒಂದು ತಪ್ಪಿನಿಂದ ಮನಸ್ಸಿಗೆ ಅಸಮಾಧಾನ ಇರುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸಹಜವಾಗಿ ಒಂದು ಮಂದಗತಿಯ ಚಲನೆ ಇರುತ್ತೆ, ಸ್ವಲ್ಪ ನಿಧಾನ. ಆದರೆ ನಿಮ್ಮ ತಾಳ್ಮೆ ಕೆಟ್ಟು ಹೋಗುತ್ತೆ ಈ ದಿನದಲ್ಲಿ. ಅದಕ್ಕಾಗಿಯೇ ಕೆಲವೊಂದು ವಿಚಾರಗಳನ್ನು, ಕೆಲವೊಂದು ವಾತಾವರಣಗಳನ್ನು ನೀವೇ ಪರಿವರ್ತನೆ ಮಾಡಿಕೊಳ್ಬೇಕು, ಅದನ್ನು ಬದಲಾವಣೆ ಮಾಡಿಕೊಳ್ಬೇಕು. ಹಾಗಿದ್ರೆ ಮಾತ್ರ ಈ ದಿನ ಸ್ವಲ್ಪ ಸಂತೋಷ ನಿಮಗೆ ಪ್ರಾಪ್ತಿಯಾಗುತ್ತೆ. ಆದರೆ ದೈನಂದಿನ ಚಟುವಟಿಕೆಗಳು ಅಡೆತಡೆ ಇಲ್ಲದೆ ಸಾಗುತ್ತೆ. ಆದರೆ ಈ ದಿನ ಸ್ವಲ್ಪ ಕೆಟ್ಟ ಆಲೋಚನೆಗಳು ಕೂಡ ಬರುವಂಥದ್ದು. ಕೆಲವೊಂದು ಸಾಹಸ ಕೆಲಸಗಳನ್ನು ಮಾಡೋಣ ಅಂತ ಹೇಳಿ ಮನಸ್ಸು ಬರುತ್ತೆ, ಆದರೆ ಈ ದಿನ ಬಚಾವಾಗ್ಬೋದು. ಮುಂದೆ ಇಂತಹ ಒಂದು ಕೆಲಸಗಳಿಂದ ನಿಮ್ಮ ಗೌರವಕ್ಕೆ ಚ್ಯುತಿ ಬರುವಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಅದಕ್ಕಾಗಿಯೇ ನಿಮ್ಮ ಸ್ನೇಹಿತರ ಆಯ್ಕೆ ಈ ದಿನ ತುಂಬ ಸಮರ್ಪಕವಾಗಿ ಇರಬೇಕಾಗುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏರಿಳಿತಗಳು ಇರುವಂಥದ್ದು. ಕೆಲವೊಂದು ಖರ್ಚುಗಳು ನಿಮ್ಮನ್ನು ಬಾಧಿಸುತ್ತೆ, ನಿಮಗೆ ಬೇಸರ ತರಿಸುತ್ತೆ. ಇದು ಅನ್ವಾಂಟೆಡ್ ಎಕ್ಸ್ಪೆಂಡಿಚರ್. ಇದನ್ನು ನಿಯಂತ್ರಣ ಮಾಡಲಿಕ್ಕಾಗಲ್ಲ, ಆದರೆ ಈ ದಿನ ಅದಕ್ಕೆ ನೀವೇ ತಲೆ ಕೊಡಬೇಕಾಗತ್ತೆ. ಇನ್ನು ಈ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ವಿಳಂಬ ಆಗುವಂಥದ್ದು ಇದೆ. ಅದರ ಬಗ್ಗೆ ಒಂದು ಪ್ರಯತ್ನ ಇರುತ್ತೆ, ಆದರೆ ಸಮರ್ಪಕವಾಗಿ ಸರಿಯಾದ ವ್ಯಕ್ತಿಗಳ ಜೊತೆಯಲ್ಲಿ ನೀವು ವ್ಯವಹಾರ ಮಾಡುವಂಥದ್ದು. ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರಬೇಕಾದ್ರೆ ತಜ್ಞರ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಅಗತ್ಯ ಇದೆ. ಇನ್ನು ಈ ದಿನದಲ್ಲಿ ವಿದ್ಯಾರ್ಥಿಗಳಿಗೆ ನಿಮ್ಮ ಕಠಿಣ ಪರಿಶ್ರಮ ಅದಕ್ಕೆ ತಕ್ಕ ಫಲಿತಾಂಶ ಏನೋ ಸಿಕ್ಕತ್ತೆ, ಆದರೆ ಮುಂದಿನ ದಾರಿ ಯಾವುದಿರಬೇಕು ಅನ್ನುವಂಥದ್ದನ್ನು ಗುರು ಹಿರಿಯರ ಸಲಹೆಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಶುಭ ಫಲಗಳು ಸಿಕ್ಕಬೇಕು. ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಬಗ್ಗೆ ಜಾಗೃತೆಯನ್ನು ವಹಿಸಬೇಕು. ಅದಕ್ಕಾಗಿಯೇ ಈ ದಿನ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಯಶಸ್ವಿ ದಿನ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಒಂದು ಪರಿಹಾರ ಸಿಕ್ಕತ್ತೆ. ಅದು ತಾತ್ಕಾಲಿಕವಾದರೂ ಕೂಡ ಪರಿಹಾರ ನಿಮಗೆ ನೆಮ್ಮದಿಯನ್ನು ತರುತ್ತೆ. ಒಟ್ಟಾರೆ ಆ ಸಮಸ್ಯೆಯಿಂದ ಹೊರಬರಲಿಕ್ಕೆ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಯಶಸ್ಸನ್ನು ಕಾಣ್ತೀರಿ. ಹಾಗೆ ನಿಮ್ಮ ಕೆಲಸ ಕೃತಿಯಲ್ಲಿ ತೋರಿಸೋದಿದ್ದರೆ ಮಾತ್ರ ಅದರ ಬಗ್ಗೆ ಮಾತಾಡಬೇಕು. ಹಾಗಾಗಿ ಈ ದಿನ ಮಾತು ಕಡಿಮೆ, ಕೆಲಸ ಹೆಚ್ಚು, ಇದು ಆಗಬೇಕಾಗತ್ತೆ. ಇನ್ನು ಯಾವುದೇ ಒಂದು ವಿಚಾರದ ಬಗ್ಗೆ ಕೂಡ ಹೆಚ್ಚು ಚಿಂತೆ ಮಾಡಬೇಡಿ, ಏಕೆಂದರೆ ಈ ಭಗವಂತನ ಅರೇಂಜ್ಮೆಂಟ್ಸೇ ಆ ರೀತಿ ಇರುವಂಥದ್ದು. ಅದಕ್ಕಾಗಿ ಏನೇನು ಜರುಗಬೇಕು ಅದೆಲ್ಲ ಜರುಗಿದೆ, ಜರುಗ್ತಾನೂ ಇದೆ. ಅದರ ಫಲಗಳು ಮಾತ್ರ ನಿಮಗೆ ಅನುಕೂಲವನ್ನು ತರಲಿ ಅಂತ ಹೇಳಿ ಬಯಸುವಂಥದ್ದು ಮಾತ್ರ ನಿಮ್ಮ ಕರ್ತವ್ಯ ಈ ದಿನದಲ್ಲಿ. ಹಾಗೆ ಹಣಕಾಸಿನ ಪರಿಸ್ಥಿತಿ ಆಶಾದಾಯಕವಾಗಿರುತ್ತೆ. ಸಾಲದ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ನಿವಾರಣೆಯಾಗುವಂಥ ಒಂದು ಹಂತಕ್ಕೆ ಬರುತ್ತೆ. ಹೊಸ ಒಪ್ಪಂದಗಳನ್ನು, ಹೊಸ ಅಗ್ರಿಮೆಂಟ್ನ, ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಈ ದಿನ ನೀವು ಉತ್ಸಾಹದಿಂದ ಮಾಡಿಕೊಳ್ಳುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಹಾಗೆ ಪಾಲುದಾರರ ಜೊತೆಯಲ್ಲಿ ಕೆಲವೊಂದು ವಿವಾದಗಳಾಗ್ಬೋದು, ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ನಿಮ್ಮ ಮಾತನ್ನು ನಿಯಂತ್ರಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನಿಮಗೆ ಒಳ್ಳೆಯ ಸುದ್ದಿಯೊಂದು ಸಿಕ್ಕುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ಹಣಕಾಸಿನ ವಿಚಾರದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಅವಲಂಬನೆ ಮಾಡುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಈ ದಿನದಲ್ಲಿ ದೊಡ್ಡ ಮೊತ್ತದ ಆರ್ಥಿಕ ವ್ಯವಹಾರದಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು. ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ವಹಿಸಿ. ಭವಿಷ್ಯಕ್ಕಾಗಿ ಉಳಿತಾಯದ ಅಗತ್ಯತೆ ಇದೆ,
ಅದನ್ನು ಈ ದಿನ ನೀವು ನೋಡಬೇಕು. ನಿಮ್ಮ ಒಂದು ಉಳಿತಾಯದ ಬಗ್ಗೆ, ನಿಮ್ಮ ಆದಾಯದ ಬಗ್ಗೆ ಈ ದಿನ ಸ್ವಲ್ಪ ತೂಗಿ ನೋಡಬೇಕು. ಅದರ ಬಗ್ಗೆ ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ನಿಮ್ಮ ಕುಟುಂಬಸ್ಥರ ನೆರವಿನಿಂದ ಈ ದಿನ ಒಂದು ಒಳ್ಳೆಯ ಸಾಧನೆಯನ್ನು ಮಾಡುವಂಥ ಅವಕಾಶ ಇದೆ. ಅದಕ್ಕಾಗಿಯೇ ಆಂಜನೇಯನನ್ನು ಈ ದಿನ ಆರಾಧನೆ ಮಾಡಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಿರುತ್ತೆ, ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುತ್ತೆ. ಏಕೆಂದರೆ ಈ ಫಲಾಫಲಗಳು ಹೇಗಿದೆ ಅನ್ನುವಂಥ ವಿಚಾರದಲ್ಲಿ ಈ ದಿನ ನಿಮಗೆ ತೀವ್ರವಾದಂತಹ ಕುತೂಹಲ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸುಖ, ನಿಮ್ಮ ಸೌಖ್ಯ, ನಿಮ್ಮ ಸೌಲಭ್ಯ, ನಿಮ್ಮ ಒಂದು ಕಂಫರ್ಟ್ ಝೋನ್ ಇದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಏಕೆಂದರೆ ಎಲ್ಲೋ ಒಂದು ಕಡೆ ಈ ದಿನ ನೀವು ಎಷ್ಟೇ ಶ್ರಮಪಟ್ಟರೂ ಕೂಡ ಅದಕ್ಕೆ ತಕ್ಕಂಥ ಫಲ ಸಿಗ್ತಾ ಇಲ್ವಲ್ಲ ಅನ್ನುವಂಥ ಒಂದು ಕೊರಗು ನಿಮ್ಮನ್ನು ಕಾಡುವಂಥದ್ದು. ಇನ್ನು ಈ ದಿನ ನೀವು ಬೇರೆಯವರಿಗೆ ಮಾಡಿರುವಂಥ ಉಪಕಾರ ಏನಿದೆ, ಅವರಿಗೆ ಮಾಡಿರುವಂಥ ಸಹಾಯ ಅದು ಸ್ಮರಣೆಗೆ ಬರಲ್ಲ, ನೀರಿನಲ್ಲಿ ಹೋಮ ಮಾಡಿದಂತೆ. ಹಾಗಾಗಿ ಈ ವ್ಯಕ್ತಿಗಳನ್ನಾಗಲಿ, ಸ್ನೇಹಿತರನ್ನಾಗಲಿ, ಬಂಧುಗಳನ್ನಾಗಲಿ ನೋಡಿಕೊಂಡು ಅವರಿಗೆ ಸಹಾಯವನ್ನು ಮಾಡಬೇಕು. ಅದರ ಒಂದು ಸಾಧಕ ಬಾಧಕಗಳನ್ನು ಮೊದಲೇ ತಿಳಿಯಬೇಕು. ಏಕೆಂದರೆ ಎಷ್ಟೋ ಸಲ ಸಹಾಯ ಮಾಡಿದ್ದೀರಿ, ಆದರೆ ಅದಕ್ಕೆ ಒಂದು ಪ್ರತಿಫಲ ಅನ್ನುವಂಥದ್ದು ನಿಮಗೆ ಸಿಕ್ಕಿಲ್ಲ, ನಿಮ್ಮ ಸಹಾಯಕ್ಕೆ ಒಂದು ಅಕ್ನಾಲೆಡ್ಜ್ಮೆಂಟ್ ಕೂಡ ಸಿಕ್ಕಿಲ್ಲ. ಅಂಥ ಒಂದು ಸ್ಥಿತಿಯಲ್ಲಿ ಈ ದಿನ ಇರುವಂಥದ್ದು ಬೇಡ. ಹಾಗಾಗಿ ಸಹಾಯ ಮಾಡೋದಿದ್ದರೆ ಸತ್ಪಾತ್ರರಿಗೆ ಮಾತ್ರ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ದೊಡ್ಡ ಮೊತ್ತದ ಹಣಕಾಸಿನ ವ್ಯವಹಾರದಿಂದ ದೂರ ಇರುವಂಥದ್ದು ತುಂಬ ಉತ್ತಮ. ಇನ್ನು ಹಣಕಾಸಿನ ವಿಚಾರದಲ್ಲಿ ಈ ದಿನ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಆಸಕ್ತಿದಾಯಕವಾದಂಥ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಂದ ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಯಾವುದೇ ವಿವಾದಗಳಿಂದ ಈ ದಿನ ದೂರ ಇರಬೇಕು. ವಾದ ವಿವಾದಗಳು ಬಂದರೆ, ಏನೇ ಒಂದು ಚರ್ಚೆ, ಆರ್ಗ್ಯುಮೆಂಟ್ ಅನ್ನುವಂಥದ್ದು ಇದ್ದರೆ ಅದರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನ ಮಾಡಿ. ಏಕೆ ಅಂತ ಹೇಳಿದ್ರೆ ಈ ದಿನ ಅನಗತ್ಯವಾಗಿ ವಿಚಾರಗಳು ನಿಮ್ಮ ಹೆಗಲಿಗೆ ಬರುತ್ತೆ, ಸ್ವಲ್ಪ ಮನಃಶಾಂತಿ, ನೆಮ್ಮದಿ ಭಂಗವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ಅಭಿಪ್ರಾಯಗಳು ಹೊಂದುವಂತಹ ದಿನ, ತುಂಬ ಪಾಸಿಟಿವ್ ಆಗಿರುವಂಥ ದಿನ. ನಿಮಗೆ ಯಾರೇ ತೊಂದರೆ ಮಾಡಿರಲಿ, ಅನ್ಯಾಯ ಮಾಡಿರಲಿ, ಅವರನ್ನು ಕ್ಷಮಿಸಿ ಮತ್ತೆ ಅವರ ಜೊತೆ ಮುಂದುವರಿಯುವಂಥ ಒಂದು ಪ್ರಯತ್ನ ಇರುವಂಥ ದಿನ ಇದು. ಹಾಗೆ ಕೆಲವರು ನಿಮ್ಮ ಪ್ರಯತ್ನವನ್ನು ಅಪಹಾಸ್ಯ ಮಾಡಬಹುದು. ಈಗಾಗಲೇ ಅಂಥವರಿಂದ ನಿಮಗೆ ಪೆಟ್ಟಾಗಿದೆ, ಅಂಥವರಿಂದ ನೋವಾಗಿದೆ, ಅವಮಾನ ಆಗಿದೆ, ಮತ್ತೆ ಅವರ ಸನಿಹ ಬೇಕಾ, ಅವರ ಜೊತೆಯಲ್ಲಿ ಇರಬೇಕಾ ಅನ್ನುವಂಥದ್ದು ನಿಮ್ಮ ಗೆಳೆಯರ, ಬಂಧುಗಳ ವಿಚಾರ ಆಗಿರ್ಬೋದು. ಆದರೆ ನಿಮ್ಮ ಒಂದು ನಿಲುವೆ ಬೇರೆ ರೀತಿಯಲ್ಲಿರುತ್ತೆ. ಒಂದು ಪ್ರಯೋಗವನ್ನು ಮಾಡಲಿಕ್ಕೆ, ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಈ ದಿನ ತುಂಬ ಅವಕಾಶಗಳಿದೆ. ಅದರಲ್ಲಿ ಇದು ಕೂಡ ಒಂದು. ಇನ್ನು ಈ ದಿನ ತುಂಬ ಒಂದು ರೀತಿಯ ಚಾತುರ್ಯದಿಂದ, ನಿಮ್ಮ ಒಂದು ಪ್ರತಿಭೆಯಿಂದ ಕೆಲವೊಂದು ಕೆಲಸಗಳನ್ನು ವಿಶೇಷ ರೀತಿಯಲ್ಲಿ ಮಾಡಿ ಮುಗಿಸುವಂಥ ಚಾಕಚಕ್ಯತೆ ಇದೆ. ಕ್ಲಿಷ್ಟ ಕಾರ್ಯಗಳನ್ನು ಕೂಡ ಸುಲಭದಲ್ಲಿ ಪೂರ್ತಿಗೊಳಿಸಲಿಕ್ಕೆ ಇದು ಸಹಾಯಕವಾಗುತ್ತೆ. ಹಾಗಾಗಿ ನಿಮ್ಮ ವಿವೇಚನೆ, ನಿಮ್ಮ ಬುದ್ಧಿವಂತಿಕೆ ಈ ದಿನ ಗರಿಷ್ಠ ಪ್ರಮಾಣದಲ್ಲಿ ಬಳಕೆ ಆಗುತ್ತೆ. ಹಾಗೆ ಕೆಲವೊಂದು ಬಂಧುಗಳು, ನೆಂಟರು ನಿಮಗೆ ತೊಂದರೆಯನ್ನು ಕೊಡಬಹುದು, ಆದರೆ ಅದನ್ನು ಮೀರಿ ನಿಲ್ಲುವಂಥ ಒಂದು ಸಾಮರ್ಥ್ಯ ನಿಮಗಿದೆ. ಆತ್ಮವಿಶ್ವಾಸ ನಿಮಗೆ ಬಹಳ ಅಪರಿಮಿತವಾಗಿ ಇರುವಂಥದ್ದು. ಹಾಗೆ ಹೊಸ ವಸ್ತುಗಳಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನೀವು ಸಮಯೋಚಿತ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ. ಅದಕ್ಕಾಗಿಯೇ ಈ ದಿನ ನಿಮಗೆ ತುಂಬ ಅನುಕೂಲಕರವಾಗಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ ಒಂದು ಮಾತುಕತೆ, ಚರ್ಚೆ, ಪೂರ್ವ ಸಿದ್ಧತೆಗಳು ಆಗ್ತಾ ಇರುವಂಥ ಸಂದರ್ಭ ಕೂಡ ಇದೆ. ಹಾಗೆ ಶುಭ ಕಾರ್ಯದಲ್ಲಿ ನಿಮ್ಮ ಒಂದು ಜವಾಬ್ದಾರಿಯನ್ನು ಬಹಳ ಗರಿಷ್ಠ ಪ್ರಮಾಣದಲ್ಲಿ ನಿರ್ವಹಣೆ ಮಾಡುವಂಥದ್ದಿದೆ. ಹಾಗೆ ನಿಮಗೆ
ಆತ್ಮೀಯರಿಂದ ಆಮಂತ್ರಣಗಳು ಬರುವಂಥದ್ದು ಕೂಡ ಈ ದಿನ ಇರುತ್ತೆ. ಒಟ್ಟಾರೆ ಈ ದಿನ ಹೊಸತನ್ನು ಸ್ವಾಗತಿಸ್ತೀರಿ, ಲವಲವಿಕೆಯಿಂದ ಇರ್ತೀರಿ, ಉತ್ಸಾಹದಿಂದ ಇರ್ತೀರಿ. ಏನೇ ಆದರೂ ಕೂಡ ಎಲ್ಲ ಭಗವಂತನಿಗೆ ಸಮರ್ಪಣೆ ಮಾಡಿಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡ್ಕೊಳ್ಳಿ. ಈ ದಿನ ಪಾರ್ವತಿ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುವಂಥದ್ದು. ಎಲ್ಲ ಒಂದು ಕಡೆ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ, ಏನು ಮಾಡಿದ್ರೂ ಸಕ್ಸಸ್ ಆಗ್ತಾ ಇಲ್ಲ, ಅಭಿವೃದ್ಧಿ ಇಲ್ಲ ಅನ್ನುವಂಥ ಕೊರಗು ಈ ದಿನ ನಿಮ್ಮನ್ನು ಕಾಡುತ್ತೆ. ಅದಕ್ಕೆ ನಿಮ್ಮ ಒಂದು ಲೆಕ್ಕಾಚಾರವೇ ತಪ್ಪಿರುವಂಥದ್ದು. ಎಲ್ಲ ಒಂದು ಕಡೆ ಮಿಸ್ಕ್ಯಾಲ್ಕುಲೇಷನ್ ಆಗ್ತಾ ಇದೆ. ಪ್ರಗತಿ ಇದೆ, ಆದರೆ ನಿಮ್ಮ ಕಣ್ಣಿಗೆ ಕಾಣುವಷ್ಟು ಪ್ರಗತಿ ಇಲ್ಲ. ಎಲ್ಲವೂ ಕೂಡ ನಿಮ್ಮ ಹಿನ್ನೆಲೆಯಲ್ಲಿ, ಅಂದರೆ ತೆರೆ ಮರೆಯಲ್ಲಿ ಅಭಿವೃದ್ಧಿಯತ್ತ ನೀವು ಸಾಗ್ತಾ ಇದ್ದೀರಿ. ಆದರೆ ಫಲಾಫಲಗಳನ್ನು ಪಡ್ಕೊಳ್ಳುವಂಥ ವಿಚಾರ ಇನ್ನೂ ಮುಂದೆ ಇದೆ. ಅದಕ್ಕಾಗಿ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇನ್ನು ಈ ದಿನ ತೆಗೆದುಕೊಂಡಂಥ ತೀರ್ಮಾನಗಳನ್ನು ನೀವು ಚಾಚು ತಪ್ಪದೆ ಅನುಸರಣೆ ಮಾಡಬೇಕು, ಅದನ್ನು ಅನುಷ್ಠಾನ ಮಾಡಬೇಕು. ಆದರೆ ಆ ತೀರ್ಮಾನಗಳಿಗೆ ಈ ದಿನ ಯೂಟರ್ನ್ ಆಗುವಂಥದ್ದು ಇದೆ. ಇದ್ದಕ್ಕಿದ್ದ ಹಾಗೆಯೇ ನಿಮ್ಮ ಒಂದು ತೀರ್ಮಾನವನ್ನು ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದರಿಂದ ಕೆಲವೊಂದು ವಿವಾದಗಳಿಗೆ ಸಿಕ್ಕಿ ಹಾಕಿಕೊಳ್ಳುವಂಥದ್ದಿದೆ, ಸ್ವಲ್ಪ ಜಾಗ್ರತೆ. ಇನ್ನು ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಉತ್ಸಾಹ ಕೆಲವರಲ್ಲಿದೆ. ಅದರಲ್ಲೂ ಸ್ತ್ರೀ ವರ್ಗದವರಿಗೆ ಏನೋ ಒಂದು ಹೊಸತನ್ನು ಮಾಡಬೇಕು ಅನ್ನುವಂಥ ಒಂದು ತುಡಿತ ಇದೆ. ಏಕೆಂದರೆ ಆ ಎನರ್ಜಿ ಲೆವೆಲ್ ಈ ದಿನ ತುಂಬ ಜಾಸ್ತಿ ಇರುವಂಥದ್ದು. ಹಾಗೆ ಈ ದಿನ ಕೆಲವೊಂದು ವಿವಾದಗಳನ್ನು ಪರಿಹಾರ ಕಂಡುಕೊಳ್ಬೇಕು, ಆ ವಿವಾದಗಳಿಗೆ ಎಲ್ಲೋ ಒಂದು ಕಡೆ ತೆರೆ ಎಳಿಬೇಕು ಅನ್ನುವಂಥ ಪ್ರಯತ್ನ ಕೂಡ ಇರುವಂಥದ್ದು. ಅದರಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ವ್ಯವಹಾರದಲ್ಲಿ ಅಪೇಕ್ಷಿತ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಕುಟುಂಬಸ್ಥರ ಬೆಂಬಲ ನಿಮಗೆ ಬಹಳ ಮುಖ್ಯ. ಹಾಗೆ ಈ ದಿನ ವಿನೋದಕ್ಕಾಗಿ ವಿಹಾರಕ್ಕಾಗಿ ಮಾಡುವಂಥ ಖರ್ಚೇನಿದೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು. ಖರ್ಚನ್ನು ನಿಯಂತ್ರಣ ಮಾಡಿಕೊಳ್ಳಿ. ನಾಳೆಗಾಗಿ ಸ್ವಲ್ಪ ಉಳಿತಾಯ ಮಾಡಿ, ಒಳ್ಳೆಯದಾಗತ್ತೆ. ಈ ದಿನ ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ನೋಡಿ, ಕೆಲವು ಸಮಸ್ಯೆಗಳಿಗೆ, ಕೆಲವು ತೊಂದರೆಗಳಿಗೆ ಈ ದಿನ ಸಹಾಯವನ್ನು ಪಡ್ಕೊಳ್ಳುವಂಥ ದಿನ. ನಿರೀಕ್ಷಿತ ರೀತಿಯಲ್ಲಿ ನಿಮಗೆ ಒಂದು ಸಲಹೆ, ಮಾರ್ಗದರ್ಶನ ಸಿಕ್ಕತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮ್ಮ ಕುಟುಂಬಸ್ಥರ ನೆರವೇ ನಿಮಗೆ ಹೆಚ್ಚಾಗಿರುತ್ತೆ. ಹಾಗೆ ಈ ದಿನ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಯಾಕೆಂದರೆ ಕೆಲವೊಮ್ಮೆ ನಿಮಗೆ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬಹಳ ಬೇಗ ಬಂದುಬಿಡುತ್ತೆ. ಆಗ ಕೆಲಸಗಳು ಹಿನ್ನಡೆಯನ್ನು ಅನುಭವಿಸುತ್ತೆ. ಆದರೆ ಈ ದಿನ ಮಾತ್ರ ನೀವು ತುಂಬ ಪಾಸಿಟಿವ್ ಆಗಿರಬೇಕು, ತುಂಬ ಸಕಾರಾತ್ಮಕವಾಗಿ ಇರಬೇಕಾಗತ್ತೆ. ಏಕೆಂದರೆ ಮುಂದೆ ಬರಬೇಕಾದಂಥ ಫಲಿತಾಂಶಗಳೇನಿದೆ ಅದು ನಿಮ್ಮ ಒಂದು ಪ್ರಗತಿಗೆ ಪೂರಕವಾಗಿರುವಂಥದ್ದು. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ಒಂದು ನಿಷ್ಠೆ ಇರಲಿ, ಪ್ರಾಮಾಣಿಕತೆ ಇರಲಿ, ಹಾಗೆ ಇನ್ವಾಲ್ವ್ಮೆಂಟ್ ಚೆನ್ನಾಗಿರಲಿ. ಇನ್ನು ಈ ದಿನ ಕೆಲವೊಂದು ಕ್ಲಿಷ್ಟ ಕೆಲಸ ಕಾರ್ಯಗಳನ್ನು ಮುಂದೂಡುವಂಥ ಸಾಧ್ಯತೆ ಇದೆ. ಆ ಕೆಲಸ ನನ್ನ ಕೈಯಲ್ಲಿ ಆಗಲ್ಲಪ್ಪ ಅಂತ ಹೇಳಿ ಮುಂದಕ್ಕೆ ಹಾಕುವಂಥದ್ದು. ಇದರಿಂದ ಈ ದಿನ ಭಾರಿ ನಷ್ಟವನ್ನು ಅನುಭವಿಸುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪಾಲಿಗೆ ಯಾವುದೇ ಕೆಲಸ ಕಾರ್ಯಗಳು ಬಂದರೂ ಕೂಡ ಅದನ್ನು ವಿಶೇಷ ಮುತುವರ್ಜಿಯಿಂದ ಮುಂದುವರಿಸುವಂಥದ್ದು ಉತ್ತಮ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ಅನರ್ಥಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಮಾತು ಈ ದಿನ ನಿಮಗೆ ಎಷ್ಟು ಶ್ರೇಷ್ಠತಮವಾದಂತಹ ಗೌರವ ಸ್ಥಾನಮಾನವನ್ನು ತರುತ್ತೋ ಅದೇ ಮಾತು ಈ ದಿನ ನಿಮ್ಮ ಬಗ್ಗೆ ಕೆಲವರಿಗೆ ಅನುಮಾನವನ್ನು ಕೂಡ ಮೂಡಿಸ್ಬಿಡುತ್ತೆ. ಹಾಗಾಗಿ ಈ ದಿನ ಈ ದ್ವಂದ್ವತೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮಾತನ್ನು ಈ ದಿನ ನಿಯಂತ್ರಣದಲ್ಲಿಟ್ಕೊಳ್ಳಿ. ಹಾಗೆ ಯಾವುದೇ ಒಂದು ವಿಚಾರದಲ್ಲಿ ಸಿಕ್ಕಂತಹ ಅವಕಾಶಗಳೇನಿದೆ ಅದನ್ನು ಕ್ರಮಬದ್ಧವಾಗಿ ರೂಢಿಸ್ಕೊಳ್ಳಿ, ಅದನ್ನು ಬಳಸ್ಕೊಳ್ಳಿ, ಬೆಳೆಸ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ
ಕೆಲವೊಂದು ವಿಚಾರಗಳಲ್ಲಿ ಸಮಾಧಾನ ಸಿಕ್ಕುವಂಥ ದಿನ ಇದು. ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಒಂದು ಶ್ರಮಕ್ಕೆ ಎಲ್ಲೋ ಒಂದು ಕಡೆ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗಾಗಿ ಬಹಳ ದಿನಗಳಿಂದ ಮಾಡ್ತಾ ಇದ್ದಂತಹ ಪ್ರಯತ್ನ ಈ ದಿನ ಸ್ವಲ್ಪ ನಿರಾಳವಾದ ಮನಸ್ಸನ್ನು ನಿಮಗೆ ತಂದುಕೊಡುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಉತ್ಸಾಹ ಇದೆ. ಇಲ್ಲಿಯವರೆಗೆ ಇದ್ದಂತಹ ನಿರಾಸೆ, ಎಲ್ಲ ಒಂದು ಕಡೆ ಬೇಸರದ ಸಂಗತಿಗಳು, ಅದೆಲ್ಲವನ್ನು ಮೆಟ್ಟಿ ನಿಲ್ಲುವಂತಹ ಅವಕಾಶಗಳು ಈ ದಿನ ಸಿಕ್ಕತ್ತೆ. 4 ಜನರಿಗೆ ಸಹಾಯ ಮಾಡುವಂಥ ಒಂದು ಉತ್ಸಾಹದಲ್ಲಿ ಈ ದಿನ ಇರ್ತೀರಿ. ಹಾಗೆ ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಬಹಳ ಸೃಜನಾತ್ಮಕವಾಗಿ ಮಾಡುವಂಥದ್ದು. ಏಕೆಂದರೆ ನಿಮಗಿರುವಂಥ ಒಂದು ಟ್ಯಾಲೆಂಟ್ ಏನಿದೆ, ಬಹುಮುಖ ಪ್ರತಿಭೆ ಏನಿದೆ, ಅದರಿಂದ ಕೆಲಸಗಳನ್ನು ವಿಶೇಷ ರೀತಿಯಲ್ಲಿ ಮಾಡ್ತೀರಿ. ಒಂದು ಆರ್ಡಿನರಿ ಕೆಲಸವನ್ನು ಕೂಡ ಎಕ್ಸ್ಟ್ರಾ ಆರ್ಡಿನರಿ ರೀತಿಯಲ್ಲಿ ಮಾಡುವಂಥ ಒಂದು ಚಾಕಚಕ್ಯತೆ ಈ ದಿನ ಇದೆ. ಅದಕ್ಕಾಗಿಯೇ ನಿಮ್ಮ ಕೆಲಸ ಅಂದರೆ ಒಂದು ರೀತಿಯ ಆಕರ್ಷಣೆಗೆ ಒಳಪಟ್ಟಿರುವಂಥದ್ದು. ಹಾಗೆ ಈ ದಿನ ನಿಮ್ಮ ಕುಟುಂಬಸ್ಥರ ಆರೋಗ್ಯ, ನಿಮ್ಮ ವೈಯಕ್ತಿಕ ಆರೋಗ್ಯ, ಇದರ ಕಡೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ. ತಿನ್ನುವ ಆಹಾರ ವಿಹಾರಗಳಲ್ಲಿ ಸ್ವಲ್ಪ ಜಾಗ್ರತೆ, ಸಾತ್ವಿಕವಾದ ಆಹಾರವನ್ನೇ ಈ ದಿನ ತೆಗೆದುಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಒಳ್ಳೆಯ ಒಂದು ಸಮಯ ಅನ್ನುವಂಥದ್ದು ನಿಮಗಿದೆ. ಏಕೆಂದರೆ ಎಲ್ಲ ದಿನದಲ್ಲೂ ಕೂಡ ಶುಭ ಸಮಯ ಆಗಲಿ, ಲಾಭದ ಸಮಯ ಆಗಲಿ, ಈ ಅಮೃತದ ಸಮಯ ನಿಮಗೆ ಈ ದಿನ ಹೆಚ್ಚು ಹೆಚ್ಚು ಒದಗಿ ಬರುವಂಥ ಸಾಧ್ಯತೆ ಇದೆ. ಹಾಗಾಗಿ ದಿನಪೂರ್ತಿ ನೀವು ಮಾಡುವಂಥ ಒಂದು ಕಾರ್ಯಕ್ಕೆ, ಶ್ರಮಕ್ಕೆ ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮನೆಯಲ್ಲಿ ನಡೆಯುವಂಥ ಧರ್ಮದ ಕಾರ್ಯ, ಧಾರ್ಮಿಕ ಕಾರ್ಯ, ಶುಭ ಕಾರ್ಯ, ಇದರ ಬಗ್ಗೆ ವಿಶೇಷವಾದಂಥ ಒಂದು ಮುತುವರ್ಜಿ ಇದೆ, ಆಸಕ್ತಿ ಇದೆ. ಅದಕ್ಕಾಗಿ ಈ ದಿನ ನಿಮ್ಮ ಶ್ರಮ ವ್ಯಯ ಆಗುವಂಥದ್ದು ಕೂಡ ಇದೆ. ಇದರಿಂದ ನಿಮಗೆ ಸಮಾಧಾನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಮೊದಲ ಭಾಗದಲ್ಲಿ ಕೆಲವು ಕೆಲಸಗಳು ತುಂಬ ನಿಧಾನವಾಗಿ ನಡೆಯುತ್ತೆ. ಇದರಿಂದ ತಾಳ್ಮೆ ಕಳ್ಕೊಳ್ಬೇಡಿ. ಕೆಲಸಗಳು ಕೆಲಸದ ಪಾಡಿಗೆ ನಡೀತಾ ಇರಲಿ, ನಿಮ್ಮ ಪ್ರಯತ್ನ ಮಾತ್ರ ಮುಂದುವರಿತಾ ಇರಲಿ. ಹಾಗೆ ಈ ದಿನ ದೂರದ ಪ್ರಯಾಣ ಏನಾದರೂ ಇದ್ದರೆ ಆದಷ್ಟು ಅದನ್ನು ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ಈ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ತರ್ತಾ ಇಲ್ಲ. ವಾಹನದಿಂದ ಕೂಡ ಈ ದಿನ ಖರ್ಚು ಜಾಸ್ತಿ ಆಗುತ್ತೆ. ವಾಹನ ನಿಮ್ಮ ಸಪೋರ್ಟ್ಗೆ ಇರಲ್ಲ. ಇನ್ನು ಈ ದಿನದಲ್ಲಿ ಸರಿಯಾದ ಸಮಯಕ್ಕೆ ಹಣ ಸಿಕ್ಕದೇ ಇದ್ದಾಗ ನಿಮಗೆ ನಿರಾಸೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಹಣಕಾಸಿನ ನಿರೀಕ್ಷೆಯಲ್ಲಿ ಇರಬೇಡಿ. ನಿಮ್ಮ ಕೈಯಲ್ಲಿ ಸಂಪನ್ಮೂಲ ಇದ್ದರೆ ಮಾತ್ರ ಯೋಜನೆಗಳನ್ನು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಅಂತಹ ಯೋಜನೆಗಳನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಕೆಲವೊಂದು ವ್ಯವಹಾರಗಳಲ್ಲಿ ನಿಮಗೆ ಹೊರೆ ಜಾಸ್ತಿ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ, ದಾಕ್ಷಿಣ್ಯಕ್ಕೆ ಒಳಗಾಗಬೇಕಾಗತ್ತೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮನಸ್ಸಿಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಮಾಡಬೇಕಾಗತ್ತೆ. ಜಾಗ್ರತೆ. ಏಕೆಂದರೆ ಮನಸ್ಸಿದ್ದರೆ ಮಾತ್ರ ಕೆಲಸಗಳಿಂದ ಒಳ್ಳೆಯ ಫಲ ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯವಾಗುವಂಥದ್ದು. ಇದರ ಜೊತೆಗೆ ವ್ಯರ್ಥ ಖರ್ಚುಗಳು ಹೆಚ್ಚಾಗುವಂಥದ್ದು. ಹಾಗೆ ವೃತ್ತಿಪರ ಉದ್ಯೋಗಿಗಳಲ್ಲಿ ಈ ದಿನ ಇತರರಿಂದ ಮೂದಲಿಕೆಯ ಮಾತುಗಳನ್ನು ಕೇಳಬೇಕಾಗತ್ತೆ. ಬೇಜವಾಬ್ದಾರಿತನವಾದಂತಹ ಒಂದು ಕೆಲಸ ಅಂತ ಹೇಳಿ ನಿಮ್ಮನ್ನು ನೀವು ಕರೆಸ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ. ಹಾಗೆ ಈ ದಿನ ಎಲ್ಲ ವಿಚಾರದಲ್ಲೂ ಕೂಡ ಕಾಳಜಿ ಅನ್ನುವಂಥದ್ದು ಬೇಕು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಒಳ್ಳೆಯ ದಿನ ಬರುತ್ತೆ ಅಂತ ಹೇಳಿ ಕಾಯುವಂಥದ್ದು ಇದೆಯಲ್ಲ, ಅದು ಧನಾತ್ಮಕವಾದಂತಹ ಆಲೋಚನೆ ಅದು. ಹಾಗಾಗಿ ಮುಂದೆ ಒಳ್ಳೆಯದಾಗತ್ತೆ, ಭಗವಂತನ ಅನುಗ್ರಹ ಇರುತ್ತೆ, ತಂದೆ ತಾಯಿಯಂದ್ರ ಆಶೀರ್ವಾದ ಇರುತ್ತೆ ಅನ್ನೋವಂಥ ನಂಬಿಕೆಯಿಂದ ಜೀವನವನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನದ ವ್ಯವಹಾರಗಳಲ್ಲಿ ಸ್ವಲ್ಪ ಮಿಶ್ರ ಫಲಗಳು ಸಿಕ್ಕುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮವರಿಂದ ಮಿಶ್ರ ಪ್ರತಿಕ್ರಿಯೆಗಳು ಸಿಕ್ಕುವಂಥದ್ದು ಕೂಡ ಇದೆ. ಈ ಕಮೆಂಟ್ ಮಾಡ್ತಾರಲ್ಲ, ಇದರಿಂದ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು. ಕೆಲವೊಂದು ನೈಜತೆಯನ್ನು ಅವರು ಗ್ರಹಿಸಲ್ಲ, ನಿಮ್ಮ ಒಂದು ಶ್ರಮವನ್ನು ಅವರು ಪರಿಗಣಿಸಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ವೃತ್ತ ಆರೋಪಗಳು ಈ ದಿನ ಕೇಳಿ ಬರುವಂಥದ್ದಿರುತ್ತೆ. ಇದರಿಂದ ನಿಮಗೆ ಮನಸ್ಸು ಬೇಸರ ಆಗುತ್ತೆ, ಜೊತೆಗೆ ಏಕಾಗ್ರತೆಯನ್ನು ಕಳ್ಕೊಳ್ತೀರಿ. ಇದು ನಿಮ್ಮನ್ನು ಕೆಲಸದಿಂದ ವಿಮುಖವನ್ನಾಗಿ ಮಾಡುವಂಥ ಸಾಧ್ಯತೆಗಳಿರುತ್ತೆ.
ಹಾಗಾಗಿನೇ ಈ ದಿನ ಕೆಲಸ ಆರಂಭ ಮಾಡಿಬಿಟ್ರೆ ಅದು ಮುಕ್ತಾಯ ಆಗುವವರೆಗೂ ಕೂಡ ಅದರ ಹಿಂದೆ ಇರಿ, ಅದರ ಪ್ರಯತ್ನದಲ್ಲಿರಿ, ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಸ್ತ್ರೀಯರಿಗೆ ಜವಾಬ್ದಾರಿಗಳು ಹೆಚ್ಚುವಂಥ ಸಾಧ್ಯತೆ ಇದೆ. ಹಾಗೆ ಕೆಲಸವನ್ನು ಮಾಡಲಿಕ್ಕೆ ಹೋಗಿ ಕೈ ಸುಟ್ಟುಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ವ್ಯವಹಾರದಲ್ಲಿ ಹೊಸತನ ಬೇಕು, ಹೊಸ ಅವಕಾಶ ಬೇಕು ಅಂತ ಹೇಳಿ ಬಯಸ್ತೀರಿ. ಆದರೆ ಈ ಹೊಸತನದ ಬಗ್ಗೆ, ಹೊಸವರ ಬಗ್ಗೆ, ಹೊಸ ಕಾರ್ಯಗಳ ಬಗ್ಗೆ ಸ್ವಲ್ಪ ಜಾಗ್ರತೆ. ಅದರಲ್ಲೂ ಅಪರಿಚಿತ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುವಂಥದ್ದು ಇರುತ್ತೆ. ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ಬಂಧು ಮಿತ್ರರ ಜೊತೆಯಲ್ಲಿ ಒಂದು ಮಾತಿನ ಚಕಮಕಿ ಆಗುತ್ತೆ. ಎಲ್ಲೋ ಒಂದು ಕಡೆ ವಿವಾದಗಳು ಹುಟ್ಟಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಸ್ವಲ್ಪ ಎಚ್ಚರ. ಇನ್ನು ಈ ದಿನ ನಿಮಗೆ ಆಶಾಭಂಗವಾಗುವಂಥದ್ದನ್ನು ತಡಿಬೇಕು ಅಂತ ಹೇಳಿದ್ರೆ ಸಂಬಂಧಗಳನ್ನು ಆದಷ್ಟು ದೂರದಲ್ಲಿ ಇಡಬೇಕಾಗತ್ತೆ. ಹಾಗೆ ಭಾವನೆಗಳನ್ನು ನಿಮ್ಮ ಹತ್ತಿರ ಸೇರಿಸಬೇಡಿ. ಈ ದಿನದಲ್ಲಿ ಕೆಲಸ ಅಂದರೆ ಕೆಲಸ ಇರಬೇಕು, ಚಟುವಟಿಕೆ ಅಂದರೆ ಚಟುವಟಿಕೆನೇ ಇರಬೇಕು. ಹಾಗಾಗಿನೇ ಈ ದಿನ ನಿರ್ದಿಷ್ಟವಾದಂಥ ನಿರ್ಧಾರಗಳನ್ನು ನಿರ್ದಾಕ್ಷಿಣ್ಯವಾಗಿ ತೆಗೆದುಕೊಳ್ಬೇಕಾಗತ್ತೆ. ಅಂಥ ಒಂದು ಧೈರ್ಯ ನಿಮಗಿರಲಿ, ಆತ್ಮವಿಶ್ವಾಸ ಇರಲಿ. ಅದನ್ನು ರೂಢಿಸ್ಕೊಳ್ಬೇಕು ಅಂದರೆ ನಿಮ್ಮ ಇಷ್ಟ ದೇವರನ್ನು, ನಿಮ್ಮ ಮನೆ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ನಿಮ್ಮ ಪ್ರಯತ್ನಗಳು ಫಲ ಕೊಡುವಂಥ ದಿನ. ಹಾಗಾಗಿ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನವಾಗಿ ಮುಂದುವರಿಬಹುದು. ಆದರೆ ಹಣಕಾಸಿನ ಪರಿಸ್ಥಿತಿ ಮಾತ್ರ ಸ್ಥಿರವಾಗಿರುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಮಧ್ಯದಲ್ಲಿ ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನು ಬಹಳ ಚೆನ್ನಾಗಿ ನೀವು ಬಗೆಹರಿಸ್ಕೊಳ್ತೀರಿ. ಅದರಲ್ಲಿ ನಿಮಗೆ ಒಂದು ದೈವಿಕ ಮಾರ್ಗದರ್ಶನ ಅನ್ನುವಂಥದ್ದು ಸಿಕ್ಕತ್ತೆ. ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಔದಾರ್ಯ, ನಿಮ್ಮ ಸಹಾಯ, ನಿಮ್ಮ ದಾನಶೀಲತೆ ಅಪಾತ್ರರ ಕೈಗೆ ಹೋಗದಂತೆ ನೋಡಿಕೊಳ್ಬೇಕು. ಏಕೆಂದರೆ ನೀವು ಉಪಕಾರ ಮಾಡಿದ್ರೂ ಕೂಡ ಅದನ್ನು ಸ್ಮರಣೆ ಮಾಡುವಂಥ ಸ್ಥಿತಿಯಲ್ಲಿ ಕೆಲವರಿಲ್ಲ. ಅಂಥವ್ರಿಗೆ ಉಪಕಾರ ಮಾಡೋದರಲ್ಲಿ ಅರ್ಥ ಇಲ್ಲ. ಹಾಗೆ ಈ ದಿನ ನಿಮ್ಮ ಪ್ರಯಾಣದ ಸಮಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು ಉತ್ತಮ. ಹಾಗೆ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ ಸ್ವಲ್ಪ ಸಂಬಂಧಗಳನ್ನು ಕಾಯ್ದುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಅದಕ್ಕಾಗಿ ನಿಮ್ಮ ಪ್ರೀತಿ ಪಾತ್ರರಿಗೆ ಉಡುಗೊರೆಯನ್ನು ಕೊಡುವಂಥದ್ದು, ಅವರ ಕೆಲಸಗಳನ್ನು ಶ್ಲಾಘನೆ ಮಾಡುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಕುಟುಂಬ ಸದಸ್ಯರ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದನ್ನು ಮಾತ್ರ ಮರಿಬೇಡಿ. ಇನ್ನು ಈ ದಿನ ನಿಮಗೆ ಪ್ರಮುಖವಾದಂಥ ಒಂದು ಮಾಹಿತಿ ಸಿಕ್ಕುವಂಥದ್ದಿದೆ. ಹಾಗಾಗಿ ನಿಮ್ಮ ಯೋಜಿತ ಕಾರ್ಯಗಳನ್ನು ಪೂರ್ಣಗೊಳಿಸುವಂತಹ ಎಲ್ಲ ಅವಕಾಶಗಳು ಕೂಡ ಇದೆ. ಅದನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಬಂಧುಗಳೇ, ಇಲ್ಲಿಯವರೆಗೂ 12 ರಾಶಿಯವರ ಗೋಚಾರ ಫಲಾಫಲಗಳನ್ನು ಕೇಳಿದ್ರಿ. ಭಗವಂತ ತಮಗೆಲ್ಲರಿಗೂ ಕೂಡ ಈ ದಿನ ಒಳ್ಳೆಯದನ್ನು ತರಲಿ. ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.